ಅಂದ್ರೆ ಅಜ್ಜಗಳು ಅವಾಗ ನೋಡಕ್ಕೆ ಹೆಂಗಿದ್ರು ಅವ್ರ ಬಿಹೇವಿಯರ್ ಅಂದ್ರೆ ಅವ್ರ ಸ್ವಭಾವ ಎಲ್ಲ ಹೆಂಗೆ ಅವ್ರ ಸ್ವಭಾವ ಭಾಳ ಕಡ್ಕತ್ ಭಾಳ ಕಡ್ಕತ್ ಮಿರಿ 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 ಮಿಸ್ ಇದ್ರು ಇವು ಎಣ್ಣೆ ಹೆಚ್ಚಿದ ಮಾಡಿರ್ತಾರಲ್ಲ ಹಂಗೆ ಎಗ್ದಮ್ ಮತ್ತೆ ಬರೇ ಮಾಂಸ ಇದಿಲ್ಲ ಬರೇ ಹಿಂಗೆ ಅಗದಿ ಬಡಿಗತ್ಲೆ ಇದ್ದು ಕಾಲದ ಮತ್ತೆ ಭಯಂಕರ ಸ್ಟ್ರಾಂಗ್ 2-3 ವರ್ಷ ನೋಡಿದೆ ನಾವು ನೋಡಿದಾರೆ ಅಂದ್ರೆ ನಿಮ್ಮ ತಂದೆ ತಲೆಯಾಗೈತಿ ಅವ್ರು ಕೂಡ ಬರ್ತೀನಿಲ್ಲ ಅವ್ರ ಸೈಕಲ್ ಮೇಲೆ ಡಬಲ್ ಸೀಟ್ ತೊಗೊಂಡ್ಬರ್ತಾರೆ ಇಲ್ಲ ಅಂತಂದ್ರೆ ನಮ್ಮ ಚಕ್ರಿಗೆ ಊಟ ಬರ್ತಿರ್ತಿಲ್ಲ ಆ ಗಾಡಿಯಾಗ ನಂಗೆ ಕುಸ್ಕೊಂಡ್ಬರ್ತಾರೆ ನೋಡೋದು ಅದೇ ನೋಡಿದ್ರೆ ನಮ್ಗೆ ಇನ್ನ ತಲೆಯಾಗೈತೆ ಅದು ಲಾಸ್ಟ್ ಏನು ಕೂತದ್ದು ಇನ್ನ ತಲೆಯಾಗ ಹೋಗ್ತಿ ಹಿಂಗೆ ಕೂತಿರ ಹಿಂಗೆ ಕುಣ್ತಾರಲ್ಲ ಹಿಂಗೆ ತುದಿಗುಂಡ್ಲಿ ಹಂಗೆ ಕುಣ್ತಿರ ಅದ ಮೈಯೆಲ್ಲ ಶೈನಿಂಗ್ ಇರ್ತದೆ ಮತ್ತು ಅದೊಂದು ಕಳೆನೇ ಬೇರೆ ಇತ್ತು ಮತ್ತೆ ಯಾರಿಗೂ ಸೌಮ್ಯ ಮಾತಾಡ್ತಿಲ್ಲ ಏರೇ ಅಂತ ಅಂತಾರೆ ನಾನು ನೋಡಿದ್ದೆ ನಾವು ಆಮೇಲೆ ಈಗೇನು ಈಗ ಆಮೇಲೆ ಅಪ್ಪಯ್ಯ ಜಾದವ್ ಅಂತ ಬಂದ್ರಲ್ಲ ಕಾರ್ಬಾರಿ ಅದ ಕುರಿ ಹಿಂದಿನ ಬರಾಕತ್ತಿರಲಿಲ್ಲ ಆಮೇಲೆ ಇದ್ರ ತಕ ಹೋಗಿದ್ರು ನಾವು ಇಲ್ಲಿ ರಕ್ಷೇಶ್ವರಗಾಂವ್ ತಕ ನೀವು ಕೂಡ ರಕ್ಷೇಶ್ವರಗಾಂವ್ ತಕ ಹೋಗಿದ್ದೆ ಹೋಗಿ ಕಳಿಸಿ ಬರ್ತಿದ್ರಿ ಮುಂದೆ ಆಮೇಲೆ ಒಮ್ಮೆ ಅಪ್ಪಯ್ಯ ಜಾದವ್ ಇದ್ರಾಗ ಇಲ್ಲಿ ಸಂಗನಗಿರಿ ಕ್ರಾಸ್ಗೆ ಒಂದು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ ಆಳ್ದಾಗ ಅಲ್ಲಿ ಹೋಗಿದ್ದು ಆಮೇಲೆ ಆ ಥರ ಅಚ್ಚಿಗಡೆ ಇವು ಯಾರೋ MLA ನಿಂತಿದ್ದ ಅವನು ದೊಡ್ಡ ಕಾರ್ಯಕ್ರಮ ಮಾಡಿದ್ದ ಆಳ್ದಾಗ ನಾ ಹೋಗಿನಿ ಅವರು ಇಲ್ಲಿ ಬಂದಿರ್ರಿ ಹೊನ್ನೂರು ದೇಸಾಯಿ ಅವರು ಇಲ್ಲಿ ಬಂದಿರು ಅವ್ರ ಹೆಸರು ಏನೋ ನಂಗೆ ಅಡಿಯಲ್ಲ ಹೊನ್ನೂರು ದೇಸಾಯಿ ಅವರು ಕೂಡ ಇಲ್ಲಿ ಬಂದಿರು ಬರ್ತಾರೆ ಅಂದ್ರೆ ನಾವು ಇದ ಮಾಡೋದ್ನಾಗ ಅಜ್ಜ ಇದ್ದಾಗಲ್ಲ ಈ ನಡುವೊಮ್ಮೆ ಅಪ್ಪ ನೀವು ಇಲ್ಲಿ ಅವರು ಬರ್ತಾರೆ ಗೋಕಾಕದ ಒಂದು ಥೋಡೆ ಮಂದಿ ಬರ್ತಾರೆ ಹೊರಗಿನ ಮಂದಿ ಭಾಳ ಬರ್ತೈತಿ ದರ್ಶನಕ್ಕೆ ಭಾಳ ಬರ್ತೈತಿ ಬಟ್ ಅಜ್ಜಗಳು ಬಂದಾರಂದ್ರೆ ಭಕ್ತಾದಿಗಳು ಸುತ್ತಮುತ್ತ ಕುರಿ ಬಂದವ ಅಂದ್ರೆ ಅಜ್ಜ ಬಂದಾಗ ಮೊದಲು ಬರ್ತಿರ ಆ ಮಾತು ಬೇರೆ ಅಜ್ಜನ ಕುರಿ ಬಂದವ ಅಂದ್ರೆ ಎಲ್ಲರೂ ಬರ್ತಿರೋರು ಈಗ ಅಜ್ಜ ಕುರಿ ಬಂದವ ಅಂದ್ರೆ ರೀ ಎಲ್ಲರೂ ಬರ್ತಿದ್ರು ಆ ಕಡೆ ಸುತ್ತಮುತ್ತದ ಎಲ್ಲ ಭಕ್ತರಿಗೆ ಬಂದೇ ಬರ್ತಾರೆ ಸರಿ ಅಂದ್ರೆ ಇಷ್ಟೊತ್ತಿಗೆ ಈಗ ನೀವು ಅಜ್ಜಗಳ ಬಗ್ಗೆ ಅಜ್ಜಗಳ ಜೊತೆ ಒಡನಾಟ ಇಲ್ಲಿ ಈ ಭಾಗದಾಗ ಆದದ್ದು ಒಂದು ಘಟನಾವಳಿಗಳ ಬಗ್ಗೆ ಎಲ್ಲ ಅಂದ್ರೆ ಹಾಡುಗಳ ಬಗ್ಗೆ ಈಗ ನಿಮ್ಮ ತಂದೆಯವ್ರ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಜರ ಹೇಳ್ರಿ ಅಂದ್ರೆ ನಿಮ್ಮ ತಂದೆಯವ್ರ ಎಜುಕೇಷನ್ ಆಯ್ತು ರೀ ನೀವು ನಿಮ್ದು ಎಜುಕೇಷನ್ ನಿಮ್ಮ ತಂದೆಯವ್ರ ಹಿಂದೆ ಏನು ಮಾಡ್ತಿದ್ರು ನಿಮ್ಮ ಮನೆತನ ಬಗ್ಗೆ ಆಯಿತು ನಮ್ಮ ಮನೆತನ ಅಂದ್ರೆ ರೀ ಮೊದಲಿಂದ ಗೌಡ್ಕಿ ಮನೆತನ ರೀ ಅವ್ರು ನಮ್ಮ ಜಮೀನ್ದಾರ್ ಮನೆತನ ರೀ ಅದ್ರಾಗ ನಮ್ಮ ತಂದೆ ನಮ್ಮ ಅಜ್ಜಾರಿಗೆ 3 ಮಂದಿ ಮಕ್ಕಳು ರೀ ಒಬ್ರು ಸಾತ್ಗೌಡ ಅಂತ ಹೇಳಿದ್ರಿ ಅವ್ರ ದತ್ತಕ್ಕೆ ಹೋದ್ರಿ ಆಮೇಲೆ ಒಬ್ಬರ ನಾವು 2ನೇದವ್ರು ನಮ್ಮ ಶಂಕರಗೌಡ ರೀ ನಿಮ್ಮ ತಂದೆಯವ್ರು ಆಮೇಲೆ ಶಿವಗೌಡ ಅಂತ ಒಬ್ರು ಇದ್ರಿ ಮುಂದೆ ಅವ್ರ ದತ್ತಕ್ಕೆ ಹೋದಾರ ಅವ್ರು ಮೊದಲ ತಿಳ್ಕೊಂಡ್ರಿ ಅವ್ರ ಜಮೀನು ಅವ್ರ ಮಿಸಸ್ಗೆ ಅದ ಆ ಕಡೆ ಅದತ್ರಿ ಇವ್ರು ನಾವು ಏನಿದಾರೆ 2 ಮಂದಿ ಇದಾರಲ್ಲ ಶಂಕರಗೌಡ ಮತ್ತು ಶಿವಗೌಡ ಏನಿದಿಲ್ಲ ಇವ್ರು ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದೆ ಇವ್ರಿಬ್ಬರು ನಡುವೆ ನಾವೊಬ್ಬರಿ ಇಬ್ಬರು ಒಬ್ರು ರೀ ಮುಂದೆ ಅವ್ರು ನಮ್ಮ ಅಂಕಲ್ರೇ ಚೀಫ್ ಇಂಜಿನಿಯರ್ ಹತ್ರ ಇದ್ರಿ ಹೊಸದು ಸಿಮೆಂಟ್ ಫ್ಯಾಕ್ಟ್ರಿ ಮುಂದೆ ಇದಕ್ಕೆ ಏನಂತಿರಲ್ಲ ನಮ್ಮ ಅಪ್ಪ ಅವ್ರಿ ಇಂಟರ್ ಎಲ್ ಎಲ್ ಬಿ ಅವ್ರ RTO ಹೋದ್ರಿ RTO ಹೋದ್ರು ಕಾಕಾನ ಇಂಜಿನಿಯರ್ ಕಲಿಯಾಕೆ ಹೋದ್ರ ಅಂದ ಕೂಡಲೇ ಇಲ್ಲಿ ಒಕ್ಕಲ್ತನ ಮಾಡೋರು ಯಾರಲ್ಲ ಅದೇ ಹೇಳಿದಾಗ ನಮ್ಮ ಅಜ್ಜ ತಿರ್ಕೊಂಡ್ರು ಹೇಳಿದಾಗ ಅವನ ಎಜುಕೇಷನ್ ಬಾಡದತ್ತ ಅವ್ರನ್ನ ಇಂಜಿನಿಯರ್ ಕಳ್ಸೋರು ಇವ್ರ ಮನೆ ಒಕ್ಕಲ್ತನಕ್ಕೆ ಬಂದ್ರು ತಂದೆಯವ್ರಿಗೆ ಬಂದ ನಂತರ ಇವ್ರು ಒಕ್ಕಲ್ತನ ಮಾಡಕತ್ತಾರ್ರಿ ಮತ್ತು ಅವರೇ ತಂದೆಯವ್ರದ್ದು LLB ಆಗಿತ್ತು RTOನು ಇದ್ರಿ RTO ಹತ್ರ ಆಗಿದ್ರಿ ರಿಸೈನ್ ಮಾಡಿ ಬಂದ್ರು ಅದನ್ನ ರಿಸೈನ್ ಮಾಡಿ ಬಂದ ಕಸಿಂದ ಇಲ್ಲಿ ಹಾಗೆ ನೌಕರಿ ಅಂದ್ರೆ ಏನು ಅದು ಬ್ಯಾಡ ಅಷ್ಟೊಂದು ವ್ಯಾಲ್ಯೂ ಇರಕ್ಕಿಲ್ರಿ ಆಗ ಸರ್ ಅಂದ್ರೆ ಒಂದು 27 ಎಕರೆ ನಮ್ಮ ಜಮೀನ್ ರೀ ಅಂದ್ರೆ ನಮ್ಮ ದೊಡ್ಡಪ್ಪ ಹಾದ್ ಬಿಟ್ಟು ನಮ್ದು ಟೆನೆಂಟ್ದಾಗ ಒಂದು ಥೋಡೆ ಹೋಗಿತ್ರಿ ಅದು ಒಂದು 10-15 ಎಕರೆ ಹೋಗಿತ್ರಿ ಅವ್ರಿಗೆ 27 ಎಕರೆ ಅವ್ರಿಗೊಂದು ಹೋತ್ರಿ ಅವ್ರಿಗೆ ನಮ್ಮ ದೊಡ್ಡಪ್ಪರಿಗೆ ಈಗ ನಮಗಿರೋದು 27 ಎಕರೆ ಇತ್ತು ಅದ ನಮ್ಮ ಕಾಕಾರ ಅವ್ರ ಇದು ಬಿರ್ಲಾ ಇದಕ್ಕೆ ಹೋದ್ರು ಕಂಪ್ನಿಗೆ ಬಿರ್ಲಾ ಕಂಪ್ನಿಗೆ ಹೋದ್ರೆ ಅವ್ರು ಅಲ್ಲೇ ಉಳಿದ್ರಿ ಅವ್ರಿಗೆ ಹುಡುಗರಿಲ್ಲ ಅವ್ರಿಬ್ರು ನಡುವೆ ನಾವು ಅಂದ್ರೆ ಈಗ ನೀವು ಒಬ್ಬರೇ ಜಾಯಿಂಟ್ ಫ್ಯಾಮಿಲಿ ಇದೆ ಅವರು ತಿಳ್ಕೊಂಡ್ರಿ ನಮ್ಮ ಸಣ್ಣವರು ತಿಳ್ಕೊಂಡ್ರು ಎಲ್ಲ ಇದೆ ಈಗ ನಮ್ಮ ಫಾದರ್ ತಿಳ್ಕೊಂಡ್ರು ನಮ್ಮ ಅವ್ವ ತಿಳ್ಕೊಂಡ್ರು ಈಗ
ಈಗ ನಾವು ಅಂದ್ರೆ ಈಗ ನಿಮ್ಮ ತಂದೆಯವ್ರು ತೀರ್ಕೊಂಡು ಈಗ ಎಷ್ಟು ವರ್ಷ ಆಯ್ತು ರೀ? 2016 ಆಗ್ರಿ. 16. ಅಲ್ಲಿ ಮಟ್ಟ ಈಗ ಇದು ಹೊಲ ನೋಡ್ಕೊಳ್ಳೋದಾಯ್ತು, ಇದಾಯ್ತು ಎಲ್ಲ ನಾನು ಮಾಡ್ತೇನೆ, ಎಲ್ಲ ನಾನು ಮಾಡ್ತೇನೆ ರೀ. ಈಗಾದ್ರೂ ನಾನು ಮಾಡ್ತೇನೆ, ಮೊದಲಾದ್ರೂ ಮಾಡ್ತಾರೆ ರೀ. 2012ರಾಗ ನಮ್ಮ ಅವ್ವ ತೀರ್ಕೊಂಡ್ರಿ ಸರ್. 2016ರಾಗ ಇವ್ರು ತೀರ್ಕೊಂಡ್ರು, ತಂದೆಯವ್ರು ತೀರ್ಕೊಂಡ್ರು. 91ದಾಗ ನಮ್ಮ ಕಾಕ ತೀರ್ಕೊಂಡ್ರಿ. 91. ಮೊನ್ನೆ 2013ರಾಗ ನಮ್ಮ ಅವ್ವ ಸಣ್ಣವ್ವ ತೀರ್ಕೊಂಡ್ರು. ಅದೆಲ್ಲೇ ಬೆಳಗಾವಿ ಇರ್ತೀರಿ ರೀ. ಅಂದ್ರೆ ಈಗ ಎಲ್ಲ ಟೋಟಲಿ ಇಲ್ಲಿ ನೀವ ನೋಡ್ಕೊಳ್ಳೋದೆಲ್ಲ ಇಲ್ಲಿ ಮಾಡೋದು. ಅಂದ್ರೆ ಈಗ ಅಜ್ಜಿಯವರು ಅಂದ್ರೆ ನಿಮ್ಮ ತಾಯಿಯವರು ಕೂಡ ಬಾಳುಮಮ್ಮ ಅವ್ರನ್ನ ನೋಡಿದಾರ ಮಾಡಿದಾರ, ಅವರು ಬಿ ಇಲ್ಲಿ ಸೇವೆ ಮಾಡಕ್ ಬರ್ತಿರ್ಬೇಕಲ್ಲ ಅವಾಗ? ಬರ್ತಿರಲಿಲ್ಲ, ಅವಾದ ಬರ್ತಿರಲಿಲ್ಲ. ಬರ್ತೀರಿ ಅವಾರಿಗೆ ಏನಂತೀರಿ? ಅಜ್ಜಗಳು ಏನ್ ಮಾತಾಡ್ತೀರಿ ಅಂತ? ಊರುಗಳು ನಂಗೆ ಅಷ್ಟೊಂದು ಭಾಳ ಸಣ್ಣರಿದ್ದಿಲ್ರಿ. ಅಂದ್ರೆ ಅಜ್ಜಗಳು ನೀವು ಅಂದ್ರೆ ಇಲ್ಲಿ ಬರ್ತಿರ್ಲ ಬಾಳುಮಮ್ಮ ರೀ, ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಅಂದಾಜು ವಯಸ್ಸು ಎಷ್ಟಿರ್ಬೇಕ್ರಿ? ನಾ ಫಸ್ಟ್ ನಂಗೆ ಜಜಾರ್ ತಿಳಿದಿತ್ತು ನೋಡ್ರಿ, 10 ವರ್ಷ ಐತ್ರಿ ನಂಗೆ. ಲಾಸ್ಟ್ ಅಂದ್ರೆ 10 ವರ್ಷ. 10 ವರ್ಷ ಅಂದ್ರೆ ಸಣ್ಣ 8ರಿಂದ 10 ವರ್ಷ ಅಂದ್ರೆ 2-3 ವರ್ಷ ನೋಡಿದೆ ನಾವು. ನೋಡಿದಾರೆ ಅಂದ್ರೆ ನಿಮ್ಮ ತಂದೆಯವ್ರು ತಲೆಯಾಗೈತಿ. ಅವ್ರು ಕೂಡ ಬರ್ತೀನಿಲ್ಲ, ಅವ್ರು ಸೈಕಲ್ ಮೇಲೆ ಡಬಲ್ ಸೀಟ್ ತೊಗೊಂಡ್ಬರ್ತಾರೆ. ಇಲ್ಲ ಅಂದ್ರೆ ನಮ್ಮ ಚಕಡಿಗೆ ಊಟ ಬರ್ತಿತ್ತಲ್ಲ, ಆ ಗಾಡಿಯಾಗ ನಂಗೆ ಕುಸ್ಕೊಂಡ್ಬರ್ತೀರ ನೋಡೋದು. ಮತ್ತೆ ಆಗೇನು ಹುಡುಗಾಟಿ ಹುಡುಗರು ಅದೇ ನೋಡಿದ್ರಿ. ನಮ್ಗೆ ಇನ್ನ ತಲೆಯಾಗೈತೆ ಅದು ಲಾಸ್ಟ್ ಏನು ಕೂತದ್ದು ಇನ್ನ ತಲೆಯಾಗ ಹೋಗ್ತಿ. ಹಿಂಗೆ ಕೂತಿರ, ಹಿಂಗೆ ಕುಣ್ತಾರಲ್ಲ, ಹಿಂಗೆ ತುದಿಗುಂಡ್ಲಿ ಹಂಗೆ ಕುಣ್ತೀರ, ಅದಿನ್ನ ತಲೆಯಾಗೈತಿ. ಮತ್ತು ಇಲ್ಲಿ ಎಲ್ಲ ಕೂತದ್ದು ಗೊತ್ತೈತಿ. ಇಲ್ಲಿ ಒಂದು ಇದು ಹಾಕ್ತಾರೆ ಕಾಟ್, ಹೊರಗೆ ಕಾಟ್ ಹಾಕ್ತಾರ್ರಿ. ಮತ್ತು ಮಲಗುತ್ನ್ಯಾಗ ಮಾತ್ರ ಒಳಗೆ ಹಾಕ್ತಾರೆ. ಇಲ್ಲ 1-2 ಇದ ಇದ್ದು ರೀ. ಹಿಂಗೆ ಮುಂದೆ 2 ಪಡಿ ಇದ್ದು, ಅವನ್ನ ಹಿತಾಗಿ ಇಟ್ಕೋತೀರಿ. ಅಂದ್ರೆ ಬಾಳುಮಮ್ಮ ಕಾಟ್ ಮ್ಯಾಗ ಮಲಗ್ತೀರಿ? ಕಾಟ ಮೇಲೆ ಹೋಗ್ತಾರೆ. ಮತ್ತು ತಂಬು ಎಲ್ಲ ಇಲ್ಲಿ ನಿಮ್ಮ ಹೊಲದಾಗ ಹಾಕ್ತೀರ? ತಂಬುದು ಹಾಕ್ತೀವಿ, ಇಲ್ಲೇ ತಂಬು ಹಾಕ್ತಾರಲ್ಲ. ಈಗೇನು ಗಿಡ ಇದ್ದಿಲ್ಲ, ಇಲ್ಲೇ ತಂಬು ಹಾಕ್ತಾರೆ. ಇಲ್ಲೇ ತಂಬು. ಆಮೇಲೆ ತಂಬುದಾಗ ಮಾತ್ರ ಇವ್ರು ಮಲ್ಕೋತೀರಿ. ಯಾರು? ಅಜ್ಜಗಳು. ಬಾಳುಮಮ್ಮ ಅವ್ರು ಮಲ್ಕೋತೀರಿ ಇಲ್ಲಿ ತಂಬುದಾಗ? ರಾತ್ರಿ ಹೊರಗೆ ಮಲ್ಕೋತೀರಿ. ನಾವು ಮುಂಜಾನೆ ಕೇಳಿದ್ರಿ ಅದನ್ನ. ಹಂಗೆ ನೀವು ಇಲ್ಲಿ ಅಂದ್ರೆ ನಾವು ಆಗಿಲ್ಲ 10 ವರ್ಷ. ನೀವೇನು ವಸ್ತಿಗೆ ಬಂದ? ಇಲ್ಲ, ನಾವು 10 ವರ್ಷ ರೀ. ನಿಮ್ಮ ತಂದೆಯವ್ರಿ ಬರ್ತಿರ್ಬೇಕ್ರಿ? ಬರ್ತೀರಿ, ಅವ್ರು ಬರ್ತಾರೆ. ವಸ್ತಿ ಅವ್ರು ಬರ್ತೀರಿ. ಭಜನ್ ಕಾಯ್ತು, ಭಜನೆಗೆ ಬರ್ತೀರಿ. ಭಜನೆ ನೋಡ್ಕೊಂಡು ಮತ್ತೆ ಅವ್ರು ವಾಪಸ್ ಬರ್ತೀರಿ. ವಾಪಸ್ ಬರ್ತೀರಿ ಅಂದ್ರೆ ಅಡಿಗೆದ ವ್ಯವಸ್ಥೆ ಮಾಡಬೇಕಿಲ್ಲ ಇಲ್ಲಿ. ನೀವೀಗ 10 ವರ್ಷ ಅವ್ರದ್ರ ಅಂದ್ರೆ ಭಾಳ ಇಲ್ಲಿ ತೊಡಿ ಜರ್ಜರ್ ತಿಳಿತೈತ್ರಿ ನಿಮ್ಗೆ. ಅಂದ್ರೆ ಅಜ್ಜಗಳು ಅವಾಗ ನೋಡಕ್ ಹೆಂಗಿದ್ರು, ಅವ್ರ ಬಿಹೇವಿಯರ್ ಅಂದ್ರೆ ಅವ್ರ ಸ್ವಭಾವ ಎಲ್ಲ ಹೆಂಗ? ಅವ್ರ ಸ್ವಭಾವ ಭಾಳ ಕಡ್ಕೈತಿ, ಭಾಳ ಕಡ್ಕೈತಿ. ಅದ್ರ ಬಗ್ಗೆ ಒಂಚೂರು ಏನ್ರಿ ನೀವು ನೋಡಿದ? ಅಂದ್ರೆ ಈಗ ಅವ್ರು ಇವು ಎಲ್ಲೋದ ಹೆಂಗಿದ್ದು ಅಂದ್ರೆ ರೀ, ಮಿರಿ ಮಿಸ್ಸಿದ್ರು. ಇವು ಎಣ್ಣೆ ಹೆಚ್ಚಿದ ಮಾಡಿರ್ತಾರಲ್ಲ, ಹಂಗೆ ಎಗ್ದಮ್. ಮತ್ತೆ ಬರೇ ಮಾಂಸ ಇದಿಲ್ಲ, ಬರೇ ಹಿಂಗೆ ಅಗದಿ ಬಡಿಗತ್ಲೆ ಇದ್ದು ಕಾಲದ. ಮತ್ತೆ ಭಯಂಕರ ಸ್ಟ್ರಾಂಗ್, ಎಕ್ದಮ್ ಚಿನ್ನ, ಎಕ್ದಮ್ ಖಜೂರಿ ನೋಡಿದಂಗೆ ಬಿರ್ಸ್, ಎಕ್ದಮ್ ಬಿರ್ಸ್. ಮತ್ತೆ ಎಲ್ಲಿ ನೋಡ್ರಿ ಹಿಂಗೆ ಶೈನಿಂಗ್, ಮೈ ಎಲ್ಲ ಶೈನಿಂಗ್ ಇರ್ತದೆ. ಮತ್ತೆ ಅದೊಂದು ಕಳೆನೇ ಬೇರೆ ಇತ್ತು. ಮತ್ತೆ ಯಾರಿಗೂ ಸೌಮ್ಯ ಮಾತಾಡ್ತಿಲ್ಲ, ಏರೇ ಅಂತ ಅಂತಾರೆ. ನಾನು ನೋಡಿದ್ದೆ ಅದನ್ನ ಕೇಳತ್ತೇನ್ರಿ ನಾ, ಯಾಕಂದ್ರೆ ನೀವು ಸಣ್ಣವ್ರಿದ್ರು ಬಿ ಅವ್ರು ನೋಡೋದಕ್ಕೆ ಅವ್ರ ಸ್ವಭಾವ ಗೊತ್ತಾಗ್ತಿದ್ರಲ್ಲ. ಭಾಳ ಏರೇ ಯಾರಿಗೋದ್ರು ಬೇರೆ. ನಮ್ಮ ಅಪ್ಪಾಗ ಸಕಟ ನಮ್ಮ ಊರಾಗ ಯಾರೋ ಅವ್ರ ಮುಂದೆ ನಿಲ್ತಿದ್ದಿಲ್ಲ. ಅಪ್ಪಾರ ಮುಂದೆ ಅವ್ರೇ ಏರೇ ಪಾಟೀಲ್ ಅಂತಾರೆ ಅವ್ರು. ನಿಮ್ಗೆ ಏನಂತ ಕರಿತೀರಿ? ನಮ್ಗೇನು ಗೊತ್ತಾಡಿ. ಅಂದ್ರೆ ನಿಮ್ಮ ತಂದೆಯವ್ರ ಒಡನಾಟ ಹಚ್ಚಿತ್ತು ಅಂದ್ಮ್ಯಾಗ ಅವ್ರ ಮಗ ಅಂತ ನೀವು ಗುರ್ತಿದ್ಮ್ಯಾಗ ಏನು ಕಲ್ಪನೆ ಇಲ್ರಿ. ಅಷ್ಟೊಂದು 10 ವರ್ಷದಾಗ ಎಲ್ಲಿ ಕಲ್ಪನೆ ಮತ್ತೆ ಅನುಭವ ಇಲ್ಲಲ್ರಿ. ಅದು ಬರೇ ಸುಮ್ಮನೆ ಅದು ಯಾವ್ದು ಲಾಸ್ಟ್ ನಮ್ಮ ನಸೀಬ ಅದು ಅವ್ರಂತೆ ನಮ್ಮ ಕೂಡ ಮಾತಾಡಿದಾರ. ಲಾಸ್ಟ್ ಹೇಳಿರಲ್ಲ ಅದ್ರಲ್ಲಿ ಅಲ್ಲಿ ರೋಡ್ ದಂಡಿಗೆ ಹೋಗೋತ್ನಾಗ ಅದು ನಾನು ನಿಂತದ ನನ್ನ ನಸೀಬ. ಅವ್ರು ಮಾತಾಡಿದ ತಲೆಯಾಗ ಉಳಿದೈತಿ ನಂಗೆ. ಅಂದ್ರೆ ಇಲ್ಲ ಹಿಂಗೆ ಓಡಾಡ್ತಿದ್ವಿ ಬರ್ತಿದ್ವಿ ಬಿಡ್ರಿ, ಖರೆ ಅವ್ರು ಕೂಡ ಮಾತಾಡ್ಬೇಕನ್ನೋದು ನಮಗೆ ನಿಮಗೂ ಕಲ್ಪನೆ ಇಲ್ಲ ಸಣ್ಣ ಅವ್ರಿ. ಅಲ್ರಿ ನಿಮ್ಮ ತಂದೆಯವ್ರ ಜೊತೆ ಕನ್ನಡದಾಗ ಮಾತಾಡ್ತೀರ ಮರಾಠಿಯಾಗ ರೀ? ಅವ್ರು ಏ ಪಾಟೀಲ್ ಅನ್ನೋದು ಕೇಳಿದ್ದೇನೆ ಅಷ್ಟೇ. ಅವ್ರು ಹೆಂಗೆ ಮಾತಾಡ್ತಿದ್ ಕಲ್ಪನೆ ಇಲ್ಲ, ಯಾಕಂದ್ರೆ ಅವ್ರು ಕೂಡ ಹೆಚ್ಚು ಮಾಡೋದಿಲ್ರಿ. ನಾವು ಹುಡುಗರು ಹೊರಗೆ ಅವ್ರು ನಮಸ್ಕಾರ ಮಾಡಿ ಹೊರಗೆ ಹೋಗ್ಬಿಡಾರ. ಅವ್ರ ಏ ಪಾಟೀಲ್ ಅನ್ನೋದು ಕೇಳಿದ್ವಿ ಅಷ್ಟೇ. ಕರೆದು ಹೇಳ್ತೀರಿ ಏ ಪಾಟೀಲ್ ಅಂತ. ಮತ್ತೆ ಇವರು ಬಿಡಿ ಇವ್ರ ಮಾತು ನೋಡ್ರೆ ಭಾಳ ದೂರ ಇರ್ತಾರೆ ಇವ್ರು. ಯಾರ ಇವ್ರ ಅಪ್ಪಾರ ನಮಸ್ಕಾರ ಮಾಡಿ ಅವ್ರು ಕೂಡ ಮಾತು ಭಾಳ ಕಡಿಮೆ. ನಮ್ಮ ಫಾದರ್ ಮೊದಲಿಂದ ಮಾತು ಭಾಳ ಕಡಿಮೆ, ಆದ್ರೆ ಮಾತು ಕೂಡ ಮಾತಾಡೋದ್ರ ಮೊದಲು ದೂರ ಭಾಳ ಸೂಕ್ಷ್ಮ ಇರ್ತಾರೆ. ಒಂದು ಭಯ ಭಕ್ತಿ ಹಾಗಾಗಿ ಅದರ ಮುಂದೆ ಎಷ್ಟು ಬೇಕು ಅಟ್ಟ ಮಾತಾಡೋದ ಗೊತ್ತಿರೋದ ಈ ಸ್ವಭಾವ ಇದ್ದಾರೆ. ಈಗ ನೋಡ್ರಿ ಇವ್ರ ತಂದೆಯವರು
ಅಷ್ಟೊಂದು ಆಸ್ತಿ ಇದ್ದರೂ ಕೂಡ ಇಲ್ಲಿ ಬಂದು ಅವ್ರು ಹೊಲ್ದಾಗ ಇದ್ರು ಮಾಡ್ರು ಕೂಡ ಅಜ್ಜಾರ ಮ್ಯಾಗ ಅಷ್ಟ ಭಯ ಭಕ್ತಿ ಇತ್ತತ್ತ. ಯಾಕಂದ್ರೆ ಬಂದಾಗ ಅಜ್ಜಾರ ಮುಂದೆ ಹೋಗಿ ನಮಸ್ಕಾರ ಮಾಡಿ ಅವ್ರು ಕರೆದದು ಏನು ಹೇಳ್ತಾರೋ ಅದಕ್ಕಷ್ಟ ಹ್ಞೂ ಅಂದು ಇದ್ರ ಮಾಡ್ತೀರಂದ್ರೆ ಅಜ್ಜಾರ ಜೊತೆ ಜಾಸ್ತಿ ಮಾತಿಗಾಗಲಿ ಇದಕ್ಕಾಗಲಿ ಹೇಳಿಕಿಲ್ಲ ಅಂದ್ರೆ ಅಷ್ಟು ಸ್ವಭಾವದವ್ರೆ ಇದ್ರಂತೆ. ಈಗ ಹೇರ್ ಒನ್ ಟೈಮ್ ಮೇವು ಇಲ್ಲ ತನನ ಸರಿ ಅಜ್ಜಾರ ಮೇಯ್ಸ್ಕೊಂಡು ಬಿಡ್ರಿ ಇಲ್ಲೇ ತಂದಿರತ್ತೆ, ನಿಮ್ದು ಯಾಕೆ ಮೇಯ್ಸ್ಕೊಂಡು ಮೇಯ್ಸ್ದಂಗೆ ಐತಿ ಅಂತಂದಿರತ್ತೆ. ಆ ವರ್ಷ 70 ಟನ್ ಏನೋ ಕಬ್ಬು ಹೊಂಡಿತತ್ತೆ.